ಆಲಿಸು ನೀಲಾಬ್ಜನಿ ನಯನ ವನವಿರಾಜಮಾನನೇ ಆಲಿಸು ನೀಲಾಬ್ಜನಿ ನಯನ ವನವಿರಾಜಮಾನನೇ ಆಲಿಸು ಸ್ವಾಮಿ ಕಂಡುದ ಬಯಸುವ ಚೆಂಡಿಯೆಂದೆನ್ನದೆ ಸ್ವಾಮಿ ಕಂಡುದ ಬಯಸುವ ಚೆಂಡಿಯೆಂದೆನ್ನದೆ ಕಂಡುದ ತಂದು ಕೊಡಿ ಮೃಗವ ವನವಿರಾಜಮಾನನೇ ಆಲಿಸು ನೀಲಾಬ್ಜನಿ ನಯನ ವನವಿರಾಜಮಾನನೇ ಆಲಿಸು 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 ಸ್ವಾಮಿ ಅಲ್ಲಿ ನೋಡಿ ಆ ಸಾರಂಗವು ಎಷ್ಟೊಂದು ಸುಂದರವಾಗಿರುವುದು. ಅದನ್ನು ನನಗೆ ತಂದು ಕೊಡಿ ಸ್ವಾಮಿ. ಅದರೊಂದಿಗೆ ನಾನು ಆಟವಾಡಿಕೊಂಡು ಕಾಲವನ್ನು ಕಳೆಯುವೆನು. ಸೀತಾ, ಈ ಮೃಗವನ್ನು ನೋಡಿದರೆ ಪರಮಾಶ್ಚರ್ಯವಾಗಿರುವುದು. ಬೇಡ ಸೀತಾ, ಬೇಡ. ಮಾಯಾ ಮೃಗವನೇ ಸೀತಾ, ನೋಡಿ ಬಯಸುವೆ ಹೇಗೆ ಸೀತಾ. ಮಾಯಾ ಮೃಗವನೇಲಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವನೇಲಿದ ದಾನವ ಮಾಯೇ ದಾನವ ಮಾಯೇ ಸೀತಾ 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 ದಾನವ ಮಾಯೇ ಪ್ರೇಮಾದಾಯೇ ಸೀತಾ ದಾನವ ಮಾಯೇ ಪ್ರೇಮಾದಾಯೇ ದಾನವ ಮಾಯೇ ಪ್ರೇಮಾದಾಯೇ ನಿಜವನ ರಹುವೆ ಆಲಿಸು ಸೀತಾ ನಿಜವನ ರಹುವೆ ಆಲಿಸು ಸೀತಾ. ಮಾಯಾ ಮೃಗವನೇಲಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವನೇಲಿದ ಏನಿದ ಏನಿದ. ಸೀತಾ, ಸ್ವಾಮಿ ನಿಂತಲ್ಲೇ ನಿಲ್ಲದೆ ಮಿಂಚಿನಂತೆ ಓಡುತ್ತಿರುವ ಈ ಮೃಗವನ್ನು ಹಿಡಿಯಲು ಸಾಧ್ಯವೇ? ಇದನ್ನು ನೀನು ಅಪೇಕ್ಷಿಸಿದರೆ ಮುಂದೆ ಯಾವ ಅನಾಹುತವು ಉಂಟಾಗುವುದು ಬೇಡ ಸೀತಾ, ಬೇಡ. ಸ್ವಾಮಿ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸಲ್ಲೂ ಅದರಲ್ಲೇ ನೆಲೆಸಿರುವುದು. ತಂದು ಕೊಡಿ ಸ್ವಾಮಿ. ನೀವು ತಂದು ಕೊಡದೇ ಇದ್ದರೆ ನಾನು ಅನ್ನ ಆಹಾರಗಳನ್ನು ತ್ಯಜಿಸಿ ಬಿಡುವೆನು ಸ್ವಾಮಿ. ಸೀತಾ, ಕೋಪಿಸಿಕೊಳ್ಳಬೇಡ, ಶಾಂತಳಾಗೋ. ಲಕ್ಷ್ಮಣ, ಲಕ್ಷ್ಮಣ. ಅಗ್ರಜ. ಸಹೋದರ, ಸೀತೆಯು ಈ ಮೃಗವನ್ನು ಬಯಸುತ್ತಿರುವಳು, ಏನು ಮಾಡಲಿ? ಅಗ್ರಜ, ಇದು ನಿಜವಾದ ಮೃಗವೆಂದು ನಾನು ನಂಬಲಾರೆ. ಇದು ರಾಕ್ಷಸರ ಮಾಯೆಯನ್ನು ತೋರುತ್ತಿರುವುದು.
ಹೌದು ಸಹೋದರ, ನನಗೂ ಹಾಗೆ ತೋರ್ತಿರುವುದು. ಸೀತಾ, ಕೋಪಿಸಿಕೊಳ್ಳಬೇಡ, ನಿನಗಾಗಿ ಈ ಮೃಗವನ್ನು ತರುವೆನು. ಸಹೋದರ, ಅಗ್ರಜ, ನಿಜವಾದ ಮೃಗವಾದರೆ ಜೀವದಿಂದ ತರುವೆನು. ರಾಕ್ಷಸರ ಮಾಯೆ ಆದರೆ ಅದನ್ನು ಅಲ್ಲೇ ಬಲಿ ಕೊಟ್ಟು ಬರುವೆನು. ನಾನು ಹೋಗಿ ಬರುವ ತನಕ ನೀನು ಜಾನಕಿಗೆ ಕಾವಲಾಗಿರು ಸಹೋದರ. ಆಗಲಿ ಅಣ್ಣ. ಸೆಡಗು ಸೆಡಗು. ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಅಲ್ಲಿ ಕೇಳಿದೆಯಾ? ಸ್ವಾಮಿಯ ಆರ್ತಧ್ವನಿಯು ಕೇಳಿ ಬರುತ್ತಿರುವುದು. ಬೇಗ ಹೋಗಿ ನೋಡು ಲಕ್ಷ್ಮಣ. ಅಮ್ಮ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನಿಗೆ ವಿಪತ್ತು ಸಂಭವಿಸುವುದು ಎಂದರೇನು? ಇದು ದಾನವರ ಮಾಯೆ. ಈ ಧ್ವನಿಗೆ ಮರುಗಬೇಡ ತಾಯಿ, ಶಾಂತಳಾಗು. ಲಕ್ಷ್ಮಣ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನೀನು ನನ್ನ ಮಾನಾಪಹರಣ ಮಾಡಬೇಕೆಂದು ಯೋಚಿಸಿರುವೆಯಾ? ಆಹಾ ರಾಮಚಂದ್ರ, ಕೆಟ್ಟೆನು ಕೆಟ್ಟೆನು. ತಾಯಿ, ಈ ಕರ್ಣದಲ್ಲಿ ಇಂತಹ ಘೋರವಾದ ವಾಕ್ಯವನ್ನು ಕೇಳಲಾರೆ. ಉರಿಯೋಳ್ ಕಾದಿದ ಶರಳಿನ ತೆರೆದಿ, ಉರಿಯೋಳ್ ಕಾದಿದ ಶರಳಿನ ತೆರೆದಿ, ಉರಿಯುವುದು ಈ ನನ್ನ ಹೃದಯ. ಅಮ್ಮ, ಕೆಳಲಾರೆನು ಕರ್ಣಘೋರವ, ಕೆಳಲಾರೆನು ಕರ್ಣಘೋರವ, ದಯಿಸುತ್ತಿದೆ ಮನದ ವ್ಯಥೆಯು ವಿಧಿಯೇ. ಅಮ್ಮ, ಅಮ್ಮ, ಕೋಪಿಸಬೇಡ. ದೈವ ಇಚ್ಛೆ ಇದ್ದಂತಾಗಲಿ. ಅಗ್ರಜನನ್ನು ಕರೆತರುವೆನು. ನಾನು ಹೋಗಿ ಬರುವ ತನಕ ಇಲ್ಲಿ ಈ ಅರಣ್ಯದಲ್ಲಿ ರಾಕ್ಷಸರ ಹಾವಳಿಯು ಬಹಳವಾಗಿರುವುದು. ಆದ್ದರಿಂದ ಸಪ್ತ ಋಷಿಗಳ 7 ಗೆರೆಯನ್ನು ಬರೆಯುವೆನು. ಇದನ್ನು ದಾಟಿ ಹೊರಗೆ ಬರಬೇಡ ತಾಯಿ, ನಾನಿನ್ನೂ ಬರುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭವ ಪಾಪನಾಶ ಈಶ ಮಹೇಶ, ಭವ ಭಯ ಶಂಕರನೇ ಶಿವನೇ, ಭವಭಯ ಶಂಕರನೇ, ಭವ ಪಾಪನಾಶ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭವ ಪಾಪನಾಶ ಈಶ ಮಹೇಶ, ಭವಭಯ ಶಂಕರನೇ ಶಂಭೋ ಮಹಾದೇವ. ಡಮ 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 ರುದರನೇನ ಕೆಲೋಲ ಶಿವನೇ, ಲೋಕವ ಪಾಪ ಹಾಲ ಹಾಲ, ಲೋಕವ ಪಾಪ ಹಾಲ ಹಾಲ, ಕಾಮಿತ
ಪ್ರಭುವೇ ಕಾಮಿತ ಪ್ರಭುವೇ ಭವ ಪಾಪನಾದ ಈಶಮಯೇ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಕರದಲ್ಲಿ ಕಪಾಲ ಹಿಡಿದವನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವಾದ ತಾರಿದನೇ ಅನ್ನಪೂರ್ಣ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವ ನೀಗಿದನೇ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಪ ನಾಶ ಶಂಭೋ ಮಹಾದೇವ ಶಂಭೋ ಮಹಾದೇವ ಯಾರಮ್ಮ ಕುಟೀರದ ಹೊರಗೆ ಬಂದು ಭಿಕ್ಷೆಯನ್ನು ನೀಡುತ್ತಾಳೆ ಮುಂದೆ ಬಂದು ಸ್ವೀಕರಿಸಿ ಪೂಜ್ಯರೇ. ಅಮ್ಮ ನಾನು ಕುಟೀರದ ಒಳಗೆ ಬರುವಂತಿಲ್ಲ, ನೀನೇ ಹೊರಗೆ ಬಂದು ಭಿಕ್ಷೆಯನ್ನು ನೀಡುತ್ತಾಳೆ. ಕ್ಷಮಿಸಿ ಪೂಜ್ಯರೇ, ಇಲ್ಲಿ ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ಅದನ್ನು ನಾನು ದಾಟುವಂತಿಲ್ಲ. ಈ 7 ಗೆರೆಗಳಿಗೂ 7 ಮಂತ್ರೋಪದೇಶಗಳನ್ನು ಹೇಳುವೆ. ಆಗ ಹೊರಗೆ ಬಂದು ಭಿಕ್ಷೆಯನ್ನು ನೀಡುತ್ತಾಳೆ. ಸಪ್ತನಾಶನಂ ಮಂತ್ರಪೂರಿತಂ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇವಿ ಶಂಭೋ ಶಂಕರ ಶಂಭೋ ಶಂಕರ. ಸ್ವೀಕರಿಸಿ ಪೂಜ್ಯರೇ. ಸೀತೆ ಸಿಕ್ಕಿದೆ ನನ್ನ ಕೈಗೆ. ಸೀತೆ ದೃಷ್ಟಿಸಿ ನೋಡು ಈ ನನ್ನ ದಿವ್ಯ ರೂಪವನ್ನು. ನನ್ನನ್ನು ಕಾಪಾಡುವವರು ಯಾರೂ ಇಲ್ಲವೇ? ರಾಮಚಂದ್ರ, ನೀವಾದರೂ ನನ್ನನ್ನು ಬಂದು ಕಾಪಾಡಿ ಸ್ವಾಮಿ. ಜೋರಗೆ ಮಾತು ಮಾತುಗೂ ರೋಮ ರೋಮ ಎಂದು ಹೇಗೆ ಒಳುವೆ? ಬಾನಂತರೇ ಹೋಗೋಣ ನಗರಕ್ಕೆ. ಇದೇನು ಆಶ್ಚರ್ಯ! ನಾನು ಒಂದು ಮೃಗಕ್ಕೆ ಬಾಣ ಬಿಟ್ಟ ಕೂಡಲೇ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಕೂಗಿತಲ್ಲ. ಇರಲಿ, ಕುಟೀರದ ಕಡೆಗೆ ಹೋಗೋಣ. ಅಣ್ಣನಿಗೆ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಸಹೋದರ, ಕುಟೀರದಲ್ಲಿ ಸೀತೆ ಓರ್ವಳನ್ನು ಬಿಟ್ಟು ಬರಲು ಕಾರಣವೇನು? ಅಣ್ಣ, ನಿನ್ನ ಧ್ವನಿಯಂತೆ ಪ್ರತಿಧ್ವನಿಯು ಕೇಳಿಸಲು ಮಾತೆಯವರು ನನ್ನನ್ನು ಕಳಿಸಿದರೂ ಅಗ್ರಜ. ಏನು ಸೀತೆಯು ನನಗಾಗಿ ಸೀತೆಯು ನಿನ್ನನ್ನು ಕಳಿಸಿರುವಳೆ? ಮಾಯ ಧ್ವನಿಗೆ ಮರುಳಾಗಿ ನೀನು ಸೀತೆಯನ್ನು ಬಿಟ್ಟು ಬರುವುದೇ? ಅಣ್ಣ, ಮಾತೆಯವರು ಕರ್ಣ ಕಠೋರವಾದ ವಾಕ್ಯ ಹೇಳಿದ ಕಾರಣ ನಾನಿಲ್ಲಿಗೆ ಬರಬೇಕಾದೀತು. ಏನು ಸೀತೆಯು ನಿನಗೆ ಕರ್ಣ ಕಠೋರವಾದ ಮಾತನ್ನು ಹೇಳಿದಳೆ? ನಡಿ, ಪರ್ಣಶಾಲೆಗೆ ಹೋಗೋಣ. ಆಗಲಿ ಅಣ್ಣ. ಸಹೋದರ, ಸೀತಾ ಸೀತಾ, ಜಾನಕಿ, ಸೀತಾ,
ಹಾ ಮನೋಹರೇ ಸಹೋದರ, ಅಗ್ರಜ, ಎಲ್ಲಿ ನೋಡಿದರೂ ಸೀತೆ ಸೀತೆ ಸುಳಿವು ಕಾಣುತ್ತಿಲ್ಲವಲ್ಲ ಸಹೋದರ. ಸಹೋದರ, ಆ ಪರ್ಣ ಮಂದಿರಕ್ಕೆ ಅಗ್ನಿ ನೀಡು. ಆ ಪಾರ್ಶ್ವದಲ್ಲಿ ಸೀತೆ ಇರುವಳೆಂದು ನೋಡಿಕೊಂಡು ಬಾ ಸಹೋದರ. ಆಗಲಿ ಅಣ್ಣ. ಸೀತಾ, ಜಾನಕಿ ಜಾನಕಿ ಮನೋಹರೇ ಮಧುರ ರೂಪೆ ಬಾರೆ. ಹಾ ಸೀತಾ, ಜಾನಕಿ ಎಲ್ಲಿ ಪೋದೆಯೇ ಜಾನಕಿ, ಎಲ್ಲಿ ಪೋದೆಯೇ. ಹಾ ಸೀತಾ, ಜಾನಕಿ ಎಲ್ಲಿ ಪೋದೆಯೇ ಜಾನಕಿ, ಎಲ್ಲಿ ಪೋದೆಯೇ. ಹಾ ಸೀತಾ, ಜಾನಕಿ ಮನದಿನೊಂದು ಹೋಗುತ್ತಿರುವ ಮನದಿನೊಂದು ಹೋಗುತ್ತಿರುವ ಕೊನೆಯು ಕೇಳದೆ ಹಾ ಪ್ರಿಯೇ. ಹೀತಾ, ಜಾನಕಿ ಧ್ವನಿಯು ಕೇಳದೆ ಹಾ ಪ್ರಿಯೇ. ಎಲ್ಲಿ ಪೋದೆಯೇ ಜಾನಕಿ, ಎಲ್ಲಿ ಪೋದೆಯೇ. ಜಾನಕಿ ಹೃದಯ ರಾಣಿ ಮಧುರವಾಣಿ ಮರೆತೆ ಏಕೆ ಸುಗುಣ ಮೋಹಿಣಿ. ಹೀತಾ, ಜಾನಕಿ ಹೃದಯ ರಾಣಿ ಮಧುರವಾಣಿ ಮರೆತೆ ಏಕೆ ಸುಗುಣ ಮೋಹಿಣಿ. ದೀನನಾದ ಮಾನಿನಿಯೇ. ಹೀತಾ, ಜಾನಕಿ ದೀನನಾದ ಮಾನಿನಿಯೇ. ಉದವ ನೀಡುವರ್ಯಾರು ಮನಗೆ. ಮುದವ ನೀಡುವರ್ಯಾರು ಮನಗೆ. ಎಲ್ಲಿ ಪೋದೆಯೇ ಜಾನಕಿ, ಎಲ್ಲಿ ಪೋದೆಯೇ. ಎಲ್ಲಿ ಪೋದೆಯೇ ಜಾನಕಿ, ಎಲ್ಲಿ ಪೋದೆಯೇ ಜಾನಕಿ. ಹೀತಾ, ಜಾನಕಿ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ. ಅಮ್ಮ ಕಾಣದಾದಳೆ. ಕಾಂಚನ ಮೃಗ ಬಯಸಿದೇಕೆ, ಕಾಂಚನ ಮೃಗ ಬಯಸಿದೇಕೆ. ಏನ ಪೇಳಲಿ ರಾಮಚಂದ್ರಗೆ, ಏನ ಪೇಳಲಿ ರಾಮಚಂದ್ರಗೆ. ಇನ್ನೇಗೆ ಮುಖವ ತೋರಲಿ ನಾನು, ಇನ್ನೇಗೆ ಮುಖವ ತೋರಲಿ ನಾನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ. ರಾಮ ಕಾಣದಾದಳೆ. ಅಮ್ಮ ನಿಮ್ಮ ವಿರಹದಿಂದ
ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರನು. ಸುಖಿಸಬಲ್ಲನೆ ರಾಮಚಂದ್ರನು, ಇನ್ನೇಗೆ ಮುಖವ ತೋರಲಿ ನಾನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಲೆ ರಾಮ ಕಾಣದಾದಲೆ. ಸಹೋದರ ಸೀತಾ, ಮೃಗವನ್ನು ಬಯಸಬೇಡವೆಂದರೂ ಬಯಸಿ ನನ್ನನ್ನು ವಂಚಿಸಿ ಹೋದೆಯ. ನಿನ್ನ ಲಕ್ಷಣ ಗುಣಗಳನ್ನು ನಾನು ಎಂದಿಗೆ ಮರೆಯಲಿ ಸೀತಾ, ಎಂದಿಗೆ ಮರೆಯಲಿ ಸಹೋದರ. ಈ ದುಃಖವನ್ನು ನಾನು ಹೇಗೆ ಸಹಿಸಲಿ ಸಹೋದರ? ಅಗ್ರಜ, ಆ ಮೃಗವೇ ನಮ್ಮ ಬಾಳಿನ ವಿಪತ್ತು. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದೆವೋ ಅನುಭವಿಸಲೇಬೇಕು. ದುಃಖಿಸಬೇಡ ಅಣ್ಣ, ಶಾಂತನಾಗು. ಸಹೋದರ, ಅಲ್ಲಿ ಯಾವುದೋ ಒಂದು ಪರ್ವತವು ಕಾಣುತ್ತಿರುವುದು. ಆ ಪರ್ವತವನ್ನು ಏರಿ ಸೀತೆಯನ್ನು ಹುಡುಕಿಕೊಂಡು ಮುಂದೆ ಹೋಗೋಣ ಸಹೋದರ. ಆಗಲಿ ಅಣ್ಣ. ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲಮುಖಿ. ಹಾ ಸೀತಾ ಜಾನಕಿ, ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲಮುಖಿ. ಜಾನಕಿ ಸೀತಾ ಜಾನಕಿ, ಪಂಚವಟಿ ತಟ ಪುಣ್ಯ ರೂಪಿಣಿ. ಜಾನಕಿ ಪಂಚವಟಿ ತಟ ಪುಣ್ಯ ರೂಪಿಣಿ. ಗೋದಾನಂದನೆ ಹಂಸದ ಮನೆ. ಜಾನಕಿ ಗೋದಾನಂದನೆ ಹಂಸದ ಮನೆ. ಚಿತ್ರಕೂಟ ಸಂಚಾರಣೆ ತರುಣೆ. ಚಿತ್ರಕೂಟ ಸಂಚಾರಣೆ ತರುಣೆ. ಅಯೋಧ್ಯ ಜನಮನ ಅಮೃತ ವಚನೆ. ಅಯೋಧ್ಯ ಜನಮನ ಅಮೃತ ವಸಿಣಿ. ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಜಾನಕಿ ಸೀತಾ ಸೀತಾ ಜಾನಕಿ ಸಹೋದರ. ಅಗ್ರಜ, ಸಹೋದರ, ಈ ಪರ್ವತವನ್ನು ಏರಿ ಸೀತೆ ಹುಡುಕಿಕೊಂಡು ಮುಂದೆ ಹೋಗೋಣ ಸಹೋದರ. ಆಗಲಿ ಸಹೋದರ. ಓ ಆಂಜನೇಯ, ಓ ಆಂಜನೇಯ, ಒಡೆಯ, ಓ ಆಂಜನೇಯ, ಬಂದೆ ಬಂದೆ. ಓಡಿ ಬಾ, ಓಡಿ ಬಾ. ಒಡೆಯ, ಆಜ್ಞೆಯನ್ನೇ ಪಾಲಿಸಬೇಕು. ಆಂಜನೇಯ, ಅಲ್ಲಿ ನೋಡು, ಯಾರು ರಾಜಕುಮಾರರು ಕದಂಬ ರಾಕ್ಷಸನ ದೇಹವೆಂಬುದು ತಿಳಿಯದೆ ಪರ್ವತವೆಂಬ ಭ್ರಾಂತಿಯಿಂದ ಹತ್ತುತ್ತಿರುವರು. ಹೋಗಿ ಅವರನ್ನು ಸಮಾಧಾನ ಪಡಿಸಿಕೊಂಡು ಕರೆದುಕೊಂಡು ಬಾ. ಮಹದಾಜ್ಞೆ ಮಹದಾಜ್ಞೆ. ರಾಜಕುಮಾರರೇ, ಓ ರಾಜಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತೋಪಾದಿಯಲ್ಲಿ ಬಿದ್ದಿರುವೆನು. ಅಪಾಯ, ಬೇಗ ಹಿಂತಿರುಗಿ, ಬೇಗ ಹಿಂತಿರುಗಿ. ಸಹೋದರ ಅಗ್ರಜ, ಕೇಳಿದೆಯಾ?
ಇದು ಪರ್ವತವಲ್ಲವಂತೆ, ಕಬಂದನೆಂಬ ರಾಕ್ಷಸನ ದೇಹವಂತೆ. ಈ ದೇಹಕ್ಕೆ ಬಾಣವನ್ನು ಪ್ರಯೋಗಿಸ ಸಹೋದರ. ಆಗಲಿ ಅಣ್ಣ. ಸಹೋದರ, ಬಾ ಇಲ್ಲಿ ಹೊತ್ತ ಕಾಲ ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯೋಣ. ಆಹಾ, ದಿವ್ಯ ತೇಜೋಮೂರ್ತಿಗಳಾದ ಇವರು ಎಂತಹ ಪುಣ್ಯಶಾಲಿಗಳು! ರೂಪದಲ್ಲಿಯೂ ಪರಾಕ್ರಮದಲ್ಲಿಯೂ ರವಿ ಶಶಿಗಳಂತೆ ಪ್ರಜ್ವಲಿಸುತ್ತಿರುವರಲ್ಲ, ಆಶ್ಚರ್ಯ, ಪರಮಾಶ್ಚರ್ಯ. ನಳಿನ ದಳದಂತೆ ಒಳವ ಕಂಗಳೊಳ್ಳ, ನಳಿನ ದಳದಂತೆ ಒಳವ ಕಂಗಳೊಳ್ಳ, ನಳಿನ ದಳದಂತೆ ಒಳವ ಕಂಗಳೊಳ್ಳ, ನಳಿನ ದಳದಂತೆ ಒಳವ ಕಂಗಳೊಳ್ಳ, ಭಾನುಚಂದ್ರರಂ ಬೆರಗುಗೊಳಿಸಿರುವ, ಭಾನುಚಂದ್ರರಂ ಬೆರಗುಗೊಳಿಸಿರುವ ವಿರಾದಿ ವೀರರ ಸುರಾದಿ ಶೂರರ, ವಿರಾದಿ ವೀರರ ಸುರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಹೆನೀಗ, ಕಂಡು ಕಂಡು ನಾ ಬೆರಗುಗೊಂಡಿಹೆನೀಗ. ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ದಿವ್ಯ ಮೂರ್ತಿಗಳ. ಆಹಾ, ಇವರು ಯಾರಾಗಿರಬಹುದು? ಕಬಂಧನ ಶಾಪ ವಿಮೋಚನೆಯಾಯಿತು ಎಂದ ಮೇಲೆ ಇವರು ಯಾರೋ ಮಹಾನುಭಾವರೇ ಆಗಿರಬೇಕು. ರಾಜಕುಮಾರರೆಂದು ಭಾವಿಸೋಣವೇ? ಜಟಾಮುಗುಡಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಅಶ್ವಿನಿ ದೇವತೆಗಳಾಗಿರಬಹುದೇ ಅಥವಾ ಇಂದ್ರೋಪೇಂದ್ರರೇ? ಯಾರಾಗಿರಬಹುದು ಇವರು? ರಜತಗಿರಿಯ ನಿಲೆಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ಆರಾಧಿಸುತ್ತಿರುವ ಈತ ಚಂದ್ರಶೇಖರನೇ? ಈತನೇ ಅರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲ್ ಕುಳಿತು ಈ ಧರೆಯನ್ನುದ್ಧರಿಸಲು ಅವತರಿಸಿ ಬಂದ ಪಾವನಮಯಗಾದ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತ ಗಂಗಾಧರನಲ್ಲ. ಮತ್ಯಾರಾಗಿರಬಹುದು? ಯಾರಾಗಿರಬಹುದು? ಪದ್ಮ ಸಂಪನ್ನನು, ಪದ್ಮನಯನನು, ಪದ್ಮಾಸನನೂ ಆದ ಆ ಬ್ರಹ್ಮದೇವನೇ? ಕರದಿ ಕಂಠಾಣಿಗಳಿಲ್ಲ, ತುಳಸಿ ಜಪತಪ ಮಣಿಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ ಎಂದ ಮೇಲೆ ಈತ ಬ್ರಹ್ಮದೇವನಲ್ಲ. ಮತ್ಯಾರಾಗಿರಬಹುದು? ಇವರು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನನಾದ ಶ್ರೀಮನ್ ನಾರಾಯಣನೇ? ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಮಣಿಮುಕುಟ ರತ್ನಾಂಬರಗಳನ್ನು ಧರಿಸಿಲ್ಲ. ಪಡಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ. ಇವರು ಯಾರಾಗಿರಬಹುದು? ಇವರು ಯಾರಾಗಿರಬಹುದು? ಸಹೋದರ, ನೋಡಿದೆಯಾ? ಆ ಕರ್ಣದಲ್ಲಿ ಪ್ರಜ್ವಲಿಸುತ್ತಿರುವ ಆ ಕರ್ಣ ಕುಂಡಲಗಳನ್ನು ನೋಡಿದೆಯಾ ಸಹೋದರ? ಹೌದು, ಆಶ್ಚರ್ಯ, ಆಶ್ಚರ್ಯಕರವಾಗಿ ತೋರುತ್ತಿರುವುದು. ಇಂತಿವರ ನುಡಿಯಬಹುದು ದೂರದಲ್ಲಿ ಕೇಳಿ, ಆ ಇಂದು ಇವರ ನುಡಿಯಬಹುದು ದೂರದಲ್ಲಿ ಕೇಳಿ, ಸಾಂತ್ವನ
ಮನದಲ್ಲಿ ಸಂತಸವ ತಾಳ್ದೆ ಆ ಆ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯ ಆ ನುಡಿ ನಿಜದಿ ಸಮ್ಮತವಾಯಿತೆಂದು ತಿಳಿಯ ಆ ಆ ರಕ್ಷಿಸುವ ದೊರೆ ಬಂದ ರಕ್ಷಿಸುವ ದೊರೆ ಬಂದ ಚಿಂತೆಯನ್ನೇತಕ್ಕೆ ಎನಗಾವುದು ಆನಂದ ಆ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಗಳಲ್ಲಿ ಧನ್ಯನಾದೆನು ದಿವ್ಯ ಜಗಗಳಲ್ಲಿ ಪರಿಪೂರ್ಣನಾದೆನು ಕ್ಷಣ ಮಾತ್ರದಲ್ಲಿ ನಾ ಆ ಆ ಆ ಆ ಕಲಿವರದ ಲಕ್ಷ್ಮೀ ವಿನೋದ ಕಲಿ ವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾರೆ ಎನಗೊಲಿದು ಪ್ರತ್ಯಕ್ಷನಾದ ಆ ಆ ಏನು ಆಶ್ಚರ್ಯ! ಈ ನನ್ನ ಕರ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರಿಸಬೇಕಾದರೆ ಅಂದು ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸತ್ಯವಾದಂತಿದೆ. ಅಂದು ಹೇಳಿದಳು, ಮಗು ಮಾರುತಿ, ಯಾರಿಗ ಕಣ್ಣಿಗೆ ನಿನ್ನ ಕಣ್ಣ ಕುಂಡಲಗಳು ಗೋಚರಿಸುವವೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗೂ ಎಂತಲೂ ಹೇಳಿದಳು. ಇವರು ಅವರೇ ಆಗಿರಬಹುದೇ? ಇವರು ಯಾರೆಂಬುದನ್ನು ಇನ್ನು ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ಪೇಳಿ ರವಿ ಶಶಿಗಳಂತಿರ್ಪ
ರಮ್ಯಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ಪೇಳಿ ಇನಕುಲ ದಶರಥನ ಸುಖಗೈ ನಾವು ನಮಗಿನ್ನು ರಾಮ ಲಕ್ಷ್ಮಣರೆಂದು ಪೇಳುವರಯ್ಯ ಅಯ್ಯ ಆ ಪಪಿರೆಲ್ಲಿಗೆ ಮುಂದೆ ಪಪಿರೆಲ್ಲಿಗೆ ಮುಂದೆ ಪಾವನಾತ್ಮರ ಬೇಡಿ ಪಾನ ಮಾತ ಸಂಗತಿಯ ಪ್ರಾರ್ಥಿಸುವೆನೋ ಓ ದಶಮುಖನಾಂ ಸೀತೆಯಂ ಕದ್ವಯ್ಯಲೋ ಅಯ್ಯ ವಾನರನೇ ದಶಮುಖನಂ ಸೀತೆಯಂ ಕದ್ವಯ್ಯಲೋ ಅರಸುತ ಬಂದೆವೋ ವಾನರನೇ ಅಯ್ಯ ವಾನರನೇ ಅಯ್ಯ ತಾವು ಯಾರು? ತಮ್ಮ ನಾಮಾಂಕಿತಗಳೇನು? ಇಲ್ಲಿ ಈ ರೀತಿಯಾಗಿ ಸಮುದ್ರದಲ್ಲಿ ವಿಹರಿಸಲು ಕಾರಣವೇನೆಂದು ಹೇಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು. ಅಯ್ಯ ವಾನರನೇ ನಾವು ಇಕ್ಷ್ವಾಕು ಕುಲದ ಅರಸರು. ದಶರಥ ರಾಜನ ಪುತ್ರನಾದ ನಮ್ಮನ್ನು ರಾಮ ಲಕ್ಷ್ಮಣರೆಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನೆಯಾಗಿ ಅರಣ್ಯವಾಸಕ್ಕೆ ಬಂದೆವು. ಪಾಪಿಯಾದ ದಶಮುಖನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾ ನಾವು ಹರಸುತ್ತಾ ಈ ಮಾರ್ಗವಾಗಿ ಬಂದವಯ್ಯ. ಆಹಾ, ಧನ್ಯನಾದೆನು. ಅಮ್ಮ, ನಿನ್ನ ಮಾತು ಇಂದಿಗೆ ಸತ್ಯವಾಯಿತು. ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ದಿಟ್ಟ ಹಸ್ತದಿಂದ ಹೋಗಬಾರದೆಂದು ಲೋಕಸಮ್ಮತ. ಆದ್ದರಿಂದ ಈ ವನದೇವತೆ ಮಡಿಲಲ್ಲಿ ಸಿಗಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಇವರಿಗೆ ಪೂಜಿಸಿ ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನೆಮ್ಮಡೆ, ಜ್ಞಾನಗಮ್ಯ ಕರುಣಾನಿಧಿ ನೆಮ್ಮಡಿ ನಾನಂಬಿಪೇರು ದೀನ ದಯಾಳು ಶ್ರೇಣಿಕೆ ತನ್ನ ಕಾಲಯಮ ಶ್ರೇಣಿಕೆ ತನ್ನ ಅಮ್ಮ ನೆಮ್ಮ ನುಡಿ ನಂಬಿದೆ ನಮ್ಮ ನಮ್ಮ ನೆಮ್ಮ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡೋ ಮಾನ್ಯ ನೆನೆಸಿ ಶ್ರೇಣಿಗೆ ತನ್ನ ಪಾಲಯಮ ಶ್ರೇಣಿಗೆ ತನ್ನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಾಮಾಯ ರಾಮಭದ್ರಾಯ
ನಮಃ ನಮಸ್ತೆ ನಮಃ. ಮೋಕ್ಷರತಿ ಭಾರತಿ, ನಿನ್ನ ಭಕ್ತಿ ಭಾವಗಳಿಗೆ ನಾನು ಮೆಚ್ಚಿದೆನೋ? ನೀನು ಯಾರು? ನಿನ್ನ ನಾಮಾಂಕಿತವೇನು ತಿಳಿಸೋ? ಪ್ರಭು ಶ್ರೀರಾಮಚಂದ್ರ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಮಾಡಿಕೊಂಡು ನನ್ನನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಮಾರುತಿ, ಇನ್ನು ನನ್ನ ಬಗ್ಗೆ ಹೇಳಬೇಕೆಂದರೆ, ಕಪಿಸೈನ್ಯ ಅಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿಯೆಂತಲೂ ಕರೆಯುವರು ಪ್ರಭು. ಇಲ್ಲೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ಆತನ ಸತಿಸುತರರನ್ನು ಅವನ ಅಣ್ಣನಾದ ವಾಲಿಯು ಸೆರೆಯಲ್ಲಿಟ್ಟಿರುವನು. ತಾವು ಆ ಸೆರೆಬಂಧನವನ್ನು ತಪ್ಪಿಸಿದರೆ ಸೀತಾನ್ವೇಷಣ ಕಾರ್ಯವು ಶೀಘ್ರದಲ್ಲೇ ನಡೆಯುವುದು ಪ್ರಭು. ಆದ್ದರಿಂದ ತಾವುಗಳು ನನ್ನೊಡನೆ ಬಂದರೆ ತಮಗೂ ನನ್ನೊಡೆಯನಾದ ಸುಗ್ರೀವರಾಜನಿಗೂ ಸಖ್ಯವನ್ನು ಮಾಡಿಸುವೆನು ಪ್ರಭು. ಮಾರುತಿ, ನಾವು ಮಾರ್ಗಾಯಸದಿಂದ ಬಳಲಿ ಬಂದಿರುವೆವು. ಅಷ್ಟು ದೂರ ಪ್ರವೇಶಿಸಲು ಸಾಧ್ಯವಿಲ್ಲ. ಶ್ರೀರಾಮಚಂದ್ರ ಪ್ರಭು, ಭಯಪಡಬೇಡಿ. ನೀವೀರ್ವರು ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ನಾನೇ ನನ್ನೊಡೆಯನ ಬಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುವೆನು. ಆಗಲೇ. ಜೈ ಜೈ ರಘುವೀರ ಸಮರ್ಥ. ಒಡೆಯ, ಓ ಒಡೆಯನಾದ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಏನದು? ಇಲ್ಲಿ ಬಂದಿರುವರು ನಮ್ಮ ಶತ್ರುಪಕ್ಷದವರಲ್ಲ, ಸದ್ಗುಣ ಸಂಪನ್ನರಾದ ಶ್ರೀರಾಮ ಲಕ್ಷ್ಮಣರೂ ಬಂದಿರುವರು. ಶ್ರೀರಾಮಚಂದ್ರ ಪ್ರಭುವಿಗೆ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲೇ. ಜಯ ರಾಘವ, ಜಯ ಜೀವನ ದೇವ, ಜಯ ರಾಘವ, ಜಯ ರಾಘವ, ಜಯ ಜೀವನ ದೇವ, ಜಯ ರಾಘವ. ಜಯ ಲೋಕ ಸಾರ, ಜಯ ದುರಿತ ದೂರ, ಜಯ ಲೋಕ ಸಾರ, ಜಯ ದುರಿತ ದೂರ, ಜಯತೋ ವೀರ, ಜಯತೋ ಗಂಭೀರ. ಜಯತೋ ಅಮ್ಮೀರ, ಜಯತೋ ಗಂಭೀರ, ಜಯ ರಾಘವ, ಜಯ ಜೀವನ ದೇವ, ಜಯ ರಾಘವ. ಶ್ರೀರಾಮ ರಾಮ. ಸುಗ್ರೀವರಾಜ, ತಂದೆ ನೀನೆ ಎಂದೇ ಒಂದೇ ಮನದಿನ್ ಬಂದೆ, ತಂದೆ ನೀನೆ ಎಂದೇ ಒಂದೇ ಮನದಿನಿಂದೆ, ತಂದೆ ನೀನೆ ಎಂದೇ ಒಂದೇ ಮನದಿನಿಂದೆ, ಕಂದ ನಾನು ಬಂದು ಬೇಡುವೆ ದಯ ಸಿಂಧು. ಕಂದ ನಾನು ಬಂದು ಬೇಡುವೆ ದಯ ಸಿಂಧು, ಜಯ ರಾಘವ, ಜಯ ಜೀವನ ದೇವ, ಜಯ ರಾಘವ. ರಾಮ. ಶ್ರೀರಾಮಚಂದ್ರ ಪ್ರಭುವಿಗೆ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲೇ. ಪ್ರಭು, ನಾನು ಬಹುದಿನಗಳಿಂದ ನನ್ನ ಅಣ್ಣನಿಂದ ಬಂಧಿತನಾಗಿರುವೆನು ಪ್ರಭು. ಸತಿಸುತರನ್ನು ಕಳೆದುಕೊಂಡು ಅಣ್ಣನಿಂದ ಬಂಧಿತನಾಗಿರುವೆನು ಪ್ರಭು. ನನ್ನನ್ನು ಕಷ್ಟದಿಂದ ಕಾಪಾಡಿದರೆ ಧನ್ಯನಾಗುವೆನು ಪ್ರಭು. ಸುಗ್ರೀವರಾಜ, ಹೆದರಬೇಡ.
ನಿನ್ನ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಎಲ್ಲವೋ ವಾಲಿ, ಎಲ್ಲಿರುವೆ? ಯುದ್ಧಕ್ಕೆ ಸಿದ್ಧನಾಗಿ ಬಾ ಮದೊಂದ. ಎಲ್ಲವೋ ಮದಾಂಧ ಸುಗ್ರೀವ, ಇದು ಬಂದನು. ಹದಮ ನಿನ್ನ ಮದವ ಮುರಿದು ಹೃದಯ ಸೀಳುವೆ. ಹದಮ ನಿನ್ನ ಮದವ ಮುರಿದು ಹೃದಯ ಸೀಳುವೆ. ಎದಕ್ಕೆ ಮತ್ತು ನಿನ್ನ ನೀಗ ಮದವ ಮುರಿಯುವೆ. ಎದಕ್ಕೆ ಮತ್ತು ನಿನ್ನ ನೀಗ ಮದವ ಮುರಿಯುವೆ. ಮದವ ಮುರಿಯುವೆ, ಮದವ ಮುರಿಯುವೆ. ಎಂತ ಪಂಥ ಎನ್ನೊಡೆಗೆ ನಿಂತು ಸಾರಲ, ಇಂಥ ಪಂಥ ಎನ್ನೊಡೆಗೆ ನಿಂತು ಸಾರಲ. ಅಂತ ಗಣಪುರದ ಮಾರ್ಗ ತೋರ್ಪೆ ನೋಡಲ, ತೋರ್ಪೆ ನೋಡಲ, ನಿನಗೆ ತೋರ್ಪೆ ನೋಡಲ. ಎಲ್ಲವೋ ಮದಾಂಧ, ಯುದ್ಧಕ್ಕೆ ಸಿದ್ಧನಾಗಿ ಬಾ. ಯುದ್ಧಕ್ಕೆ ಸಿದ್ಧನಾದ ಮದಾಂಧ. ಮದಾಂಧ ಎಲ್ಲವೋ ಮದಾಂಧ ಸುಗ್ರೀವ, ನನ್ನ ಮೇಲೆ ನಿನಗೆ ಪಂತವೇ. ಸಾಯೋ ಮದಾಂಧ. ಓ ಆಂಜನೇಯ, ಒಡೆಯ ಪೆಟ್ಟಾಯಿತಾ ಒಡೆಯ? ಓ ಆಂಜನೇಯ. ಹೇಳು ಒಡೆಯ, ಹೇಳು. ಅಯ್ಯೋ ಆಂಜನೇಯ, ಇವರನ್ನು ಎಲ್ಲಿಂದ ಕರೆದುಕೊಂಡು ಬಂದೆಯೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡು. ಇವರ ಸಹವಾಸವೇ ನಮಗೆ ಬೇಡ. ಪ್ರಭು, ಇದರಲ್ಲೇನೋ ವಿಷಯವಿರಬೇಕು. ಶ್ರೀರಾಮಚಂದ್ರ ಪ್ರಭು, ಭಕ್ತರ ಮೇಲೆ ಏಕೆ ಸ್ವಾಮಿ ಈ ವಿಷಮ ಪರೀಕ್ಷೆ? ಸುಗ್ರೀವ ರಾಜ, ಹೆದರಬೇಡ. ನಿನಗೂ ನಿನ್ನ ಅಣ್ಣನಿಗೂ ಯಾವ ವ್ಯತ್ಯಾಸವಿಲ್ಲದ ಕಾರಣ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಸಹೋದರ ಅಗ್ರಜ, ಸಹೋದರ ಅಗ್ರಜ. ಈ ಮಾಲೆಯನ್ನು ಸುಗ್ರೀವರಾಜನ ಕೊರಳಿಗೆ ಧರಿಸುವ. ಸುಗ್ರೀವ ರಾಜ, ಧರಿಸಿಕೋ ಈ ಪುಷ್ಪ ಮಾಲೆಯನ್ನು. ಆಹಾ, ಇದೆಂತ ಗ್ರಹಚಾರವಿದು? ಕ್ವಾಣನಿಗೆ ಶೃಂಗರಿಸಿ ಮಾರಿಯ ಮುಂದೆ ಬಲಿ ಕೊಟ್ಟಂತಾಯಿತು. ಇರಲಿ, ಈ ಪುಷ್ಪ ಮಾಲೆಯನ್ನು ಧರಿಸಿದ ನಂತರ ನನ್ನಲ್ಲೇನೋ ಹೊಸ ಶಕ್ತಿ ಬಂದಂತಾಯಿತು. ಎಲ್ಲವೋ ವಾಲಿಯೇ, ಈ ದಿನ ಹೊಸ ಸುಗ್ರೀವನು ಬಂದಿರುವನು. ಎಲ್ಲಿರುವೆ? ಯುದ್ಧಕ್ಕೆ ಸಿದ್ಧನಾಗಿ ಬಾರೋ ಮದಾಂಧ. ಎಲ್ಲವೋ ಮದಾಂಧ ಸುಗ್ರೀವ, ಯಾರ ಸಹಾಯದಿಂದ ನೀನು ಈ ರೀತಿ ಮೆರೆಯುತ್ತಿರುವೆ? ಈ ಸಾರಿ ನಿನ್ನನ್ನು ಖಂಡಿತ ಉಳಿಸಲಾರೆ. ನಿಲ್ಲುವುದಕ್ಕೆ ಮದಾಂಧ, ಇಲ್ಲಿದ್ದಕ್ಕೆ. ದುಷ್ಟ ನೀಚನೆ ನಿನಗೆ ನಷ್ಟಗೊಳಿಸುವೆ. ದುಷ್ಟ ನೀಚನೆ ನಿನಗೆ ನಷ್ಟಗೊಳಿಸುವೆ. ಅಟ್ಟಹಾಸದಿಂದ ನಿನಗೆ ನಷ್ಟಗೊಳಿಸುವೆ. ಅಟ್ಟಹಾಸದಿಂದ ನಿನಗೆ ನಷ್ಟಗೊಳಿಸುವೆ. ನಷ್ಟಗೊಳಿಸುವೆ, ಅಲ್ಲ ನಷ್ಟಗೊಳಿಸುವೆ. ನಿಲ್ಲು ನಿಲ್ಲಲ ಮಲ್ಲ ಯುದ್ಧಕ್ಕೆ. ನಿಲ್ಲು ನಿಲ್ಲಲ ಮಲ್ಲ ಯುದ್ಧಕ್ಕೆ. ಮಲ್ಲ ಯುದ್ಧದಿಂದ ನಿನ್ನ ಮದವ ಮುರಿಯುವೆ. ಮದವ ಮುರಿಯುವೆ, ನಿನ್ನ ಮದವ ಮುರಿಯುವೆ. ನಿಲ್ಲು ಮದ ಯುದ್ಧಕ್ಕೆ. ಇಲ್ಲ ಸಾರಿ. ಯಾರು? ಯಾರದು? ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು. ಎದುರಾಗಿ ಬನ್ನಿ ನೀಚರೇ. ಓಲಿ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದವನು ನಾನೇ. ನನ್ನ ಹೆಸರು ಶ್ರೀರಾಮಚಂದ್ರನೆಂದು ಕರೆಯುವರು. ದೇವ, ರಘುವಂಶದಲ್ಲಿ ಜನಿಸಿ ಇಂಥ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ನಾನು ಮಾಡಿದ ಅಪರಾಧವೇನು ದೇವ? ವಾಲಿಯೇ, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದು ಪಾಪಿಯಾದ ದಶಮಕನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾ ಹನುಮನ ಸ್ನೇಹವನ್ನು ಮಾಡಿ ಸುಗ್ರೀವರಾಜನ ಮಾತನ್ನು ಕೇಳಿ ನಿನಗೆ ಸರಜಾಲ ಮಾಡಬೇಕಾಗಿತ್ತು. ದೇವ, ಆ ಸುಗ್ರೀವನಿಗೆ ತಿಳಿಸಿದಂತೆ ನನಗೆ ತಿಳಿಸಿದ್ದರೆ ಆ ರಾವಣನ ಲಂಕಾ ಪಟ್ಟಣವನ್ನು ಕಿತ್ತು ನಿನ್ನ ಪಾದಕ್ಕರ್ಪಿಸುತ್ತಿದ್ದೆ. ವಾಲಿ, ಭಯಪಡಬೇಡ. ನಿನಗೆ ಬಿಟ್ಟಿರುವ ಬಾಣವನ್ನು ಹಿಂದಕ್ಕೆ ತೆಗೆದುಕೊಳ್ಳುವೆನೋ? ಬೇಡ ದೇವ, ಬೇಡ. ನನ್ನೊಬ್ಬನ ಸಲುವಾಗಿ
ಬಾಣವನ್ನು ಹಿಂದಕ್ಕೆ ತೆಗೆದುಕೊಂಡರೆ ಮುಂದೆ ಶ್ರೀರಾಮ ಬಾಣವು ಹುಸಿಯಾಗುವುದು. ನನ್ನ ಪ್ರಾಣ ಹಾರಿ ಹೋಗುತ್ತಿರುವುದು. ನಾನು ನಿನ್ನ ಪಾದಕ್ಕೆ ಸೇರಿಕೊಳ್ಳುವೆನು. ನನ್ನ ಸತಿಸುತರನ್ನು ಕಾಪಾಡುವ ಭಾರವು ನಿಂದೆದು. ಹಾ ರಾಮಚಂದ್ರ, ಕೆಟ್ಟೆದು ಕೆಟ್ಟೆದು. ಅಣ್ಣ ಹತನಾದೆಯ, ಈ ಪಾಪಿ ಕಣ್ಣಿನಿಂದ ನಿನ್ನ ಮರಣವನ್ನು ನೋಡಲಾರನಲ್ಲ ಅಣ್ಣ. ಸುಗ್ರೀವರಾಜ, ಪ್ರಭು, ದುಃಖಿಸಬೇಡ. ಸಹೋದರ, ನಾನು ಪ್ರವೇಶ ಮಾಡುವಂತಿಲ್ಲ. ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಂಗದನ ಪದವಿಯು ಯುವರಾಜನ ಪಟ್ಟಣಿ ಕಟ್ಟಿ ಬರುವಂತನಾಗೋ. ಆಗಲಿ ಅಣ್ಣ. ಪ್ರಭು, ನನ್ನನ್ನು ಕಷ್ಟದಿಂದ ಕಾಪಾಡಿದ ಮಹಾನುಭಾವನೆ ಧನ್ಯನಾದೆನು ಪ್ರಭು. ಸುಗ್ರೀವರಾಜ, ಈಗ ಮಳೆಗಾಲವಾದ್ದರಿಂದ ಸೀತಾನ್ವೇಷಣವನ್ನು ನಡೆಸಲು ಸಾಧ್ಯವಿಲ್ಲ. ಸರದುವಾದ ಕೂಡಲೇ ಕಪಿ ಸೈನ್ಯವೆಲ್ಲ ಒಳಗೂಡಿ ರಾವಣ ಕುಂಭಕರ್ಣಾದಿಗಳನ್ನು ಹುಡುಕಲು ಪ್ರಯತ್ನಿಸಿರೆ. ಧನ್ಯವಾದಗಳು ಪ್ರಭು.